ಟೋಯಿಂಗ್ ಕಳೆದ 3 ವರ್ಷಗಳಿಂದ ಸಿಲಿಕಾನ್ ಸಿಟಿ ಬೆಂಗಳೂರಿನ ಜನ ಈ ಹೆಸರನ್ನೇ ಮರೆತು ಬಿಟ್ಟಿದ್ರು. ಕಾರಣ 3 ವರ್ಷದ ಹಿಂದೆ ಆಡಳಿತದಲ್ಲಿದ್ದಂತಹ ಬಿಜೆಪಿ ಸರ್ಕಾರ ವ್ಯಾಪಕ ಜನಾಕ್ರೋಶದ ಬೆನ್ನಲ್ಲೇ ಈ ಟೋಯಿಂಗ್ ಪದ್ಧತಿಯನ್ನು ಸ್ಥಗಿತಗೊಳಿಸುವಂತಹ ಕೆಲಸಕ್ಕೆ ಮುಂದಾಗಿತ್ತು. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಈ ಟೋಯಿಂಗ್ ವ್ಯವಸ್ಥೆಯಲ್ಲಿ ಒಂದಿಷ್ಟು ಮಾರ್ಪಾಡುಗಳನ್ನು ಮಾಡಿಕೊಂಡು ಅಂದರೆ ಒಂದಿಷ್ಟು ಬದಲಾವಣೆಗಳನ್ನು ಮಾಡಿಕೊಂಡು ಮರುಜಾರಿಗೆ ತರುವುದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಹಾಗಾದರೆ ಹೇಗೆ ಮಾಡ್ಕೊಂಡಿದೆ ಸರ್ಕಾರ ಸಿದ್ಧತೆ? ಈ ಬಗ್ಗೆ ಗೃಹ ಸಚಿವರು ನಿನ್ನೆ ಏನು ಹೇಳಿದರು? ಎಲ್ಲದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. 3 ವರ್ಷದ ಬಳಿಕ ಮತ್ತೆ ಟೋಯಿಂಗ್ ಶುರು. ಪೊಲೀಸರಿಗೆ ನುಂಗಲಾರದ ತುತ್ತಾದ ಟೋಯಿಂಗ್ ಮಾಡುವುದಕ್ಕೆ ಹೋಮ್ ಗಾರ್ಡ್ಗಳ ಕೊರತೆ. ಖಾಸಗಿಯವರ ಟೋಯಿಂಗ್ ನಿಂದ ಬೇಸತ್ತು ಹೋಗಿದ್ದ ಜನರು ಸರ್ಕಾರದ ವಿರುದ್ಧ ತಿರುಗಿಬಿದ್ದಿದ್ರು. ಜನಾಕ್ರೋಶಕ್ಕೆ ಮಣಿದ ಸರ್ಕಾರ ಟೋಯಿಂಗ್ ಅನ್ನು ನಿಲ್ಲಿಸಿತು. ಟೋಯಿಂಗ್ ಇಲ್ಲ ಅನ್ನೋದನ್ನೇ ಬಂಡವಾಳ ಮಾಡಿಕೊಂಡ ಜನ ಸಿಕ್ಕ ಜಾಗದಲ್ಲಿ ಗಾಡಿಗಳನ್ನು ನಿಲ್ಲಿಸೋದಕ್ಕೆ ಶುರು ಹಚ್ಕೊಂಡ್ರು. ಈಗ ಸರ್ಕಾರ ಮತ್ತೆ ಅನಿವಾರ್ಯ ಅನ್ನುವ ಹಾಗೆ ಟೋಯಿಂಗ್ ಅನ್ನು ಶುರು ಮಾಡ್ತಿದೆ. ಟೋಯಿಂಗ್ ಅನ್ನು ಖಾಸಗಿ ವ್ಯಕ್ತಿಗಳನ್ನು ಹೊರತುಪಡಿಸಿ ಪೊಲೀಸರೇ ಹೋಮ್ ಗಾರ್ಡ್ಗಳನ್ನು ಬಳಸಿ ಮಾಡಿ ಅನ್ನುವಂತಹ ಸೂಚನೆ ಇದೆ. ಸಿಲಿಕಾನ್ ಸಿಟಿಯಲ್ಲಿ ದಿನದಿಂದ ದಿನಕ್ಕೆ ಟ್ರಾಫಿಕ್ ಹೆಚ್ಚಾಗ್ತಿದೆ. ಜನರು ಎಲ್ಲಂದರಲ್ಲಿ ಪಾರ್ಕಿಂಗ್ ಮಾಡೋದ್ರಿಂದ ಟ್ರಾಫಿಕ್ ಕಿರಿಕಿರಿ ಉಂಟಾಗ್ತಿದೆ. ಇದೇ ಕಾರಣಕ್ಕೆ ಮತ್ತೆ ಟೋಯಿಂಗ್ ಆರಂಭವಾಗ್ತಿದೆ. ಬೆಂಗಳೂರಿನಲ್ಲಿ ಟೋಯಿಂಗಿಗೆ ಕಾರಣ, ಬೆಂಗಳೂರಿನಲ್ಲಿ ಮತ್ತೆ ಅಡ್ಡಾದಿಡ್ಡಿ ಪಾರ್ಕಿಂಗ್ ವ್ಯವಸ್ಥೆ. ಬೇಕಾಬಿಟ್ಟಿ ಪಾರ್ಕಿಂಗ್ನಿಂದ 19 ಕಡೆ ಸಂಚಾರ ದಟ್ಟಣೆ, 8 ರಿಂದ 9 ಕಡೆ ಹೆಚ್ಚು ಸಂಚಾರ ದಟ್ಟಣೆ ಇದೆ. ಹೆಬ್ಬಾಳ, ಸಿಲ್ಕ್ ಬೋರ್ಡ್ ಸೇರಿ 9 ಕಡೆ ಹೆಚ್ಚು ಟ್ರಾಫಿಕ್ ಆಗ್ತಿದೆ. ಪೊಲೀಸರ ವರದಿಯನ್ನು ಆಧರಿಸಿ ಮತ್ತೆ ಟೋಯಿಂಗ್ ಜಾರಿಗೆ ಬರ್ತಾ ಇದೆ. ಹೌದು, ಗೃಹ ಸಚಿವ ಪರಮೇಶ್ವರ್ ಟೋಯಿಂಗ್ ಮಾಡೋದಕ್ಕೆ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಆದರೆ ಹೋಮ್ ಗಾರ್ಡ್ಗಳ ಕೊರತೆ ಅತಿ ಹೆಚ್ಚಾಗಿ ಕಾಡ್ತಾ ಇದೆ. ಜೊತೆಗೇನೆ ಟೋಯಿಂಗ್ ವಾಹನದ ಕೊರತೆಯಿಂದ ಹೇಗೆ ನಿಭಾಯಿಸ್ತಾರೆ ಅನ್ನೋದು ಈಗಿರುವಂತಹ ಯಕ್ಷ ಪ್ರಶ್ನೆಯಾಗಿದೆ. ವೆಹಿಕಲ್ಸ್ ಎಲ್ಲಿ ಅಂದ್ರೆ ಅಲ್ಲೇ ನಿಲ್ಲಿಸ್ತಾರೆ. ಕಾರನ್ನವರು ನಿಲ್ಲಿಸ್ತಾರೆ, ಹೆಚ್ಚಿನ ಅಂಶ 2 ವೀಲರ್ಸ್ ನಿಲ್ಲಿಸ್ತಾರೆ. ಅದರಿಂದ ಬ್ಲಾಕ್ ಆಗುತ್ತೆ. ಅದಕ್ಕೆ ನಾವು ಹಿಂದೆ ಏನು ಮಾಡ್ತಿದ್ದೋ ಅಂದರೆ ಟೋಯಿಂಗ್ ಮಾಡ್ತಾ ಇದ್ದು, ಅದನ್ನು ಕಾರಣಾಂತರದಿಂದ ನಾವು ನಿಲ್ಲಿಸಿದ್ದು ಹಿಂದೆ. ಈಗ ವಿ ಆರ್ ಗೋಯಿಂಗ್ ಟು ರೀಇಂಟ್ರಡ್ಯೂಸ್ ದಟ್. ಆ ರೀಇಂಟ್ರಡ್ಯೂಸ್ ಮಾಡುವಾಗ ನಮ್ಮದೇ ವೆಹಿಕಲ್ಗಳು ನಾವೇನು ಹಿಂದೆ ಬಾಡಿಗೆಗೆ ತೊಗೊಂಡು ಮಾಡ್ತಾ ಇದ್ವಲ್ಲ, ಅದನ್ನು ಬಿಟ್ಟು ನಾವೇ ನಮ್ಮ ವೆಹಿಕಲ್ಸ್ಗಳನ್ನೇ, ಪೊಲೀಸ್ ವೆಹಿಕಲ್ಸನ್ನೇ ನಮ್ಮ ಸಿಬ್ಬಂದಿಯವ್ರನ್ನೇ ಹಾಕಿ ಅದನ್ನು ಲಿಫ್ಟ್ ಮಾಡಬೇಕು, ಮತ್ತೆ ರೀಇಂಟ್ರಡ್ಯೂಸ್ ಮಾಡಬೇಕು ಅಂತ ಇವತ್ತು ಒಂದು ತೀರ್ಮಾನ ತಗೊಂಡಿದ್ದೇವೆ. ಒಟ್ನಲ್ಲಿ ಟೋಯಿಂಗ್ ವಿಚಾರಕ್ಕೆ ಸರ್ಕಾರ ಹೊಸ ನಿರ್ಧಾರ ಮಾಡಿದ್ದು ಯಾವ ರಿಸಲ್ಟ್ ಬರುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಮುರಳೀಧರ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.